ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಶಾರ್ಟ್ದು ಬಂದುಬಿಟ್ಟು ತುಂಬ ಜನ ಹೇಳ್ತೀರಾ, ನನಗೆ ಮೆಸೇಜ್ ಮಾಡ್ತೀರಾ, ನನಗೆ ಶಾರ್ಟ್ದು ವ್ಯೂಸ್ ಬಂದುಬಿಟ್ಟು ಬರ್ತಾ ಇಲ್ಲ ಅಂತ. ಸೊ ಏನಕ್ಕೆ ಬರಲ್ಲ ಅಂದರೆ ನೀವು ಸರಿಯಾದ ಪ್ರೊಸೆಸಲ್ಲಿ ಅಪ್ಲೋಡೇ ಮಾಡಲ್ಲ ಶಾರ್ಟ್ಸು. ಕೆಲವೊಂದು ಫಂಕ್ಷನ್ಸ್ಗಳು ಯೂಟ್ಯೂಬ್ ಕೊಟ್ಟಿರುತ್ತೆ, ಅದನ್ನು ಯೂಸೇ ಮಾಡಲ್ಲ. ಓಕೆನಾ? ಸೊ ತುಂಬ ಜನದ್ದು ಬಂದುಬಿಟ್ಟು ಶಾರ್ಟು ಅವ್ರ ಫೀಡಲ್ಲೇ ಹೋಗಲ್ಲ, ಶಾರ್ಟ್ ಫೀಡಲ್ಲೇ ಶಾರ್ಟ್ಸ್ ಹೋಗಲ್ಲ. ಓಕೆನಾ? ಶಾರ್ಟ್ ಫೀಡಲ್ಲಿ ಹೋಗಿಲ್ಲ ಅಂದರೆ ಹೆಂಗೆ ನಿಮಗೆ ವ್ಯೂಸ್ ಬರುತ್ತೆ? ಓಕೆನಾ? ಸೊ ತುಂಬ ಜನ ಏನು ಮಾಡ್ತೀರಾ, ಶಾರ್ಟ್ ಯಾವ ಥರ ಅಪ್ಲೋಡ್ ಮಾಡ್ತೀರಾ ಅಂದರೆ ಲೈಕ್ ಯೂಟ್ಯೂಬ್ನ ಓಪನ್ ಮಾಡ್ತೀರಾ, ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಏನು ಶಾರ್ಟ್ ಮಾಡಿ ಇಟ್ಟಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಏನು ಕೆಲವೊಂದು ಫ್ಯೂಚರ್ಸ್ ಇರುತ್ತೆ, ಲೈಕ್ ಟೈಟಲ್ಲು, ಡಿಸ್ಕ್ರಿಪ್ಷನ್, ಇದನ್ನು ಹಾಕಿಬಿಟ್ಟು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಡ್ತೀರಾ. ಓಕೆನಾ? ಏನೇನು ಫಂಕ್ಷನ್ಸ್ ಇದೆ, ಯಾವ ಥರ ಯೂಸ್ ಮಾಡಬೇಕು, ಆ ಸೆಟ್ಟಿಂಗ್ನ ನಾವು ಯಾವ ಥರ ಮಾಡಿ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕಂತಲೇ ಗೊತ್ತಿರಲ್ಲ. ಸೊ ಡೈರೆಕ್ಟಾಗಿ ಈ ಥರ ಅಪ್ಲೋಡ್ ಮಾಡ್ತೀರಾ. ಸೊ ನಿಮ್ದು ಏನಾಗುತ್ತೆ, ಶಾರ್ಟ್ ವ್ಯೂಸ್ ಬರಲ್ಲ, 0 ವ್ಯೂಸ್ ಪ್ರಾಬ್ಲಮ್ ಏನಿದೆ ಅದು ನಿಮಗೆ ಬರುತ್ತೆ. ಓಕೆನಾ? ತುಂಬ ವೀಡಿಯೋಸ್ ಹಾಕಿದ್ರೂ ನಿಮ್ಮದು ಏನಾಗುತ್ತೆ, ಒಂದು 200-300 ಬಂದುಬಿಟ್ಟು ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ, ಮುಂದಕ್ಕೆ ನಿಮ್ಮ ಶಾರ್ಟ್ ಹೋಗೋದೇ ಇಲ್ಲ. ಓಕೆನಾ? ನಿಮ್ಮ ಶಾರ್ಟ್ ನೀವು ಎಷ್ಟೇ ಚೆನ್ನಾಗಿ ಮಾಡಿರಲಿ, ಸೊ ಹಂಗೆ ಬಂದುಬಿಟ್ಟು ಸ್ಟ್ರಕ್ ಆಗಿರುತ್ತೆ, ಮುಂದಕ್ಕೆ ಹೋಗಲ್ಲ. ಇಲ್ಲಾಂದರೆ 0 ಶಾರ್ಟ್ ವ್ಯೂಸ್ದು ಪ್ರಾಬ್ಲಮ್ ಬರುತ್ತೆ ನಿಮಗೆ. ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಏನೇನು ಫಂಕ್ಷನ್ಸ್ ಇದೆ, ಏನೇನು ಫ್ಯೂಚರ್ಸ್ ಇದೆ, ಅದನ್ನು ಯಾವ ಥರ ನಾವು ಸೆಟ್ಟಿಂಗ್ ಮಾಡಬೇಕು ಆ್ಯಂಡ್ ಏನೆಲ್ಲ ಮಾಡಬೇಕಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರೆಲ್ಲ ಶಾರ್ಟ್ ವೀಡಿಯೋ ಮಾಡ್ತೀರಾ ತುಂಬ ಇಂಪಾರ್ಟೆಂಟು, ಇದನ್ನು ನೀವು ಲಾಸ್ಟ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಒಂದು ಸ್ವಲ್ಪನೂ ಮಿಸ್ ಮಾಡಿದೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಯಾವ ಥರ ಅಪ್ಲೋಡ್ ಮಾಡಬೇಕಂತ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಸೊ ಸಿಂಪಲಿ ನಿಮಗೆ ಅಪ್ಲೋಡ್ ಮಾಡಬೇಕಂದ್ರೆ ಶಾರ್ಟ್ಸು, ಸೊ ತುಂಬ ಜನ ಏನು ಮಾಡಿರ್ತೀರ, ಆಲ್ರೆಡಿ ವೀಡಿಯೋ ಮಾಡಿ ಇಟ್ಟಿರ್ತೀರ, ಎಡಿಟ್ ಎಲ್ಲ ಮಾಡಿ ಇಟ್ಟಿರ್ತೀರ. ಇನ್ನು ಕೆಲವೊಬ್ರು ಏನು ಮಾಡ್ತೀರಾ, ಲೈಕ್ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡೋರು, ಲೈಕ್ ಕಾಮಿಡಿ ವೀಡಿಯೋ ಮಾಡೋರು, ಇವರೆಲ್ಲ ಏನು ಮಾಡ್ತೀರಾ, ಸೊ ಕೆಲವೊಬ್ರು ಏನಾದರೂ ಕೊಲ್ಯಾಬ್ರೇಷನ್ ವೀಡಿಯೋ ಮಾಡೋದಾದರೆ ಸೊ ಅವ್ರು ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಮಾಡಬೇಕು. ಸೊ ಅವ್ರಿಗೂ ಹೇಳ್ತೀನಿ ಯಾವ ಥರ ಮಾಡೋದಂತೂ ಸೇಮ್ ಪ್ರಾಸೆಸ್ಸು. ಓಕೆನಾ? ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಶಾರ್ಟು ವೀಡಿಯೋ ಪೋಸ್ಟ್ ಅಂತ ಇದೆ. ಸೊ ಸಿಂಪಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇದೊಂದು ವೀಡಿಯೋ ಸುಮ್ಮನೆ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಗಾಯ್ಸ್, ನಿಮ್ಗೆ ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಬೈ ಚಾನ್ಸು ನೀವು ವಾಯ್ಸ್ ಓವರ್ ಕೊಟ್ಟಿದ್ರು ಇಲ್ಲ ನಿಮ್ಗೆ ಬೇರೆ ವೀಡಿಯೋ ಇದ್ದರೂ ನೀವು ಇದು ಆ್ಯಡ್ ಮಾಡಲೇಬೇಕು. ಸೌಂಡ್ ಆ್ಯಡ್ ಮಾಡಿಬಿಟ್ಟು ನಿಮ್ಮ ವಾಯ್ಸ್ ಯಾವ ಥರ ರೈಸ್ ಮಾಡೋದಂತ ಹೇಳ್ತೀನಿ. ಸೊ ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವುದಾದ್ರೂ ಒಂದು ಟ್ರೆಂಡಿಂಗ್ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನಿಲ್ಲಿ ಕಮ್ಮಿ ಯೂಸ್ ಮಾಡಿರೋ ವಿಡಿಯೋ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಕಸ್ಟಮೈಸ್ ಆಪ್ಷನ್ ಕಾಣುತ್ತೆ. ಈ ಆಪ್ಷನ್ ಏನಿದೆ ಇದು. ಓಕೆನಾ? ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೋರ್ ಆಡಿಯೋ ಮ್ಯೂಟ್ ಆಗಿಬಿಟ್ಟಿರುತ್ತೆ ಫುಲ್ಲು. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಯೋರ್ ಆಡಿಯೋನ ಫುಲ್ ಮಾಡಬೇಕು, 100% ಮಾಡ್ಕೊಳ್ಳಿ. ಓಕೆನಾ? 100% ಮಾಡಿಕೊಂಡು ಈ ಸಾಂಗುದು ಸೌಂಡ್ ಏನಿದೆ ಈ ಥರ ನೀವು ಇಷ್ಟು ಒಂದು 10% ಇದ್ದರೂ ಪರವಾಗಿಲ್ಲ, ಇಲ್ಲ ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡಿದರೂ ಪರವಾಗಿಲ್ಲ, ಆ ಸಾಂಗ್ ಆಲ್ಬಮಲ್ಲೇ ಹೋಗ್ಬಿಟ್ಟು ಅದೇ ಆ್ಯಡ್ ಆಗುತ್ತೆ ನಿಮ್ಮ ವೀಡಿಯೋ. ಓಕೆನಾ? ಸೊ ನಾನು ಇಷ್ಟು ಪರ್ಸೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೈಸ್ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಸಿಂಪಲ್ಲಿ ನಾನು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ಇಲ್ಲಿ ನೀವು ಮೇಯ್ನ್ ತಪ್ಪು ಏನು ಮಾಡ್ತೀರಾ ಅಂದರೆ, ತುಂಬ ಜನ ಬಂದುಬಿಟ್ಟು ಈ ಥಂಬ್ನೇಲೇ ಸೆಲೆಕ್ಟ್ ಮಾಡಲ್ಲ. ಏನು ಮಾಡ್ತೀರಾ, ಇಲ್ಲಿ ಟೈಟಲ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಏನು ಮಿಕ್ಕಿದ್ದೇನಿದೆ ಸೆಟ್ಟಿಂಗ್ ಇದನ್ನು ಮಾಡಿಬಿಟ್ಟು ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಡ್ತೀರಾ. ಸೊ ಒಂದು ಸಲ ನೀವು ಅಪ್ಲೋಡ್ ಮಾಡಾದಮೇಲೆ ಆಮೇಲೆ ಹೋಗ್ಬಿಟ್ಟು ನಿಮಗೆ ಗ್ಯಾಪ್ನ ಬರುತ್ತೆ, ನಾನು ಥಂಬ್ನೇಲ್ ಸೆಲೆಕ್ಟ್ ಮಾಡಬೇಕಿತ್ತು ಅಂತ. ಒಂದು ಸಲ ನೀವು ಅಪ್ಲೋಡ್ ಕೊಟ್ಟಾದಮೇಲೆ ಮತ್ತೆ ನೀವು ಥಂಬ್ನೇಲ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಶಾರ್ಟ್ ವೀಡಿಯೋದಲ್ಲಿ, ಲಾಂಗ್ ವೀಡಿಯೋದಲ್ಲಿ ಮಾಡ್ಬೋದು, ಬಟ್ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ನೀವು ಅದನ್ನು ಎಡಿಟ್ ಮಾಡಿ ನಿಮ್ಮ ಥಂಬ್ನೇಲ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟೇ ನೀವು ಬಂದುಬಿಟ್ಟು ಇಲ್ಲಿ ಥಂಬ್ನೇಲ್ ಆಪ್ಷನ್ ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬೆಸ್ಟ್ ಪಾರ್ಟ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂದ್ಕೊಳ್ಳಿ ನಾನು ಇದನ್ನು
ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಓಕೆನಾ, ಈ ಥರ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಥಂಬ್ನೇಲ್ ಏನಾಗುತ್ತೆ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಫಸ್ಟೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಏನು ಮಾಡಬೇಕಂದ್ರೆ ಮೇಯ್ನು ಫಸ್ಟು ನಿಮಗೆ ಟೈಟಲ್ ಬರಿಬೇಕು. ಟೈಟಲಲ್ಲಿ ಏನು ಬರಿಬೇಕಂದ್ರೆ ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ XYZ ಅಂತ ಬರಿತಿದ್ದೀನಿ. ನಾನೇನು ಟೈಟಲ್ ಬರಿತಾ ಇಲ್ಲ, ಯಾಕಂದರೆ ಇದು ವಿಡಿಯೋ ಸುಮ್ಮನೆ ವಿಡಿಯೋ ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೋರಿಸಿರೋದು. ಓಕೆನಾ, ಟೈಟಲ್ ಬರೆದಾದ್ಮೇಲೆ ನಿಮಗೆ ಮೇಯ್ನಾಗಿ ಏನು ಇಲ್ಲಿ ಹ್ಯಾಶ್ಟ್ಯಾಗ್ ಹಾಕ್ಬೇಕಂದ್ರೆ ಸಿಂಪಲಿ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಹಾಕಬೇಕು. ಓಕೆನಾ, ಶಾರ್ಟ್ಸ್ ಅಂತ ಈ ಹ್ಯಾಶ್ಟ್ಯಾಗ್ ಏನಿದೆ ಇದನ್ನು ನೀವು ಟೈಟಲಲ್ಲಿ ಯೂಸ್ ಮಾಡಬೇಕು. ಓಕೆನಾ, ಅದಾದಮೇಲೆ ಇದು ಮೇಯ್ನಾಗಿ ನೀವು ಯೂಸ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿ ಅಂದರೆ ಆಮೇಲೆ ನಿಮಗೆ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಡಿಸ್ಕ್ರಿಪ್ಷನ್ ಎಲ್ಲ ಆ್ಯಡ್ ಮಾಡೋದು ಹೇಳ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಬಂದುಬಿಟ್ಟು ಇದು ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ ವಿಸಿಬಿಲಿಟಿದು. ಈ ವಿಸಿಬಿಲಿಟಿ ಬಂದುಬಿಟ್ಟು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇರೋಕ್ಕೆ ಬಿಡಿ. ವಿಡಿಯೋ ಫುಲ್ ಅಪ್ಲೋಡ್ ಆಗೋವರೆಗೂ, ಅಪ್ಲೋಡ್ ಆದಮೇಲೆ ಬೇಕಿದ್ರೆ ನೀವು ಪಬ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಇದನ್ನು ಅನ್ಲಿಸ್ಟೆಡಲ್ಲೇ ಇರೋಕ್ಕೆ ಬಿಡಿ. ಓಕೆನಾ, ಅದಾದಮೇಲೆ ನೀವು ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಯಾವ ಲೊಕೇಶನ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಅದು ಆದಮೇಲೆ ಗೈಸ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಆಡಿಯನ್ಸು. ಇದನ್ನು ಬಂದುಬಿಟ್ಟು ಈ ಸೆಟ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಟ್ಸ್ ಮೇಡ್ ಫಾರ್ ಕಿಡ್ಸು ಅಂತ ಫಸ್ಟಲ್ಲಿದೆ. ನೋ ಇಟ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಇದೆ. ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಿದರೆ ಅದು ಎಸ್ ಕೊಡಿ. ಓಕೆನಾ, ಸೊ ಎಸ್ ಕೊಡಿ. ಮಕ್ಕಳಿಗೆ ಮಾಡ್ತಿಲ್ಲ, ನೀವು ದೊಡ್ಡವ್ರಿಗೆ ಮಾಡ್ತಿದ್ದೀರಾ ವಿಡಿಯೋ ಅಂದರೆ ನೋ ಇಟ್ ನಾಟ್ ಮೇಡ್ ಫಾರ್ ಕಿಡ್ಸ್ ಕೊಡಿ. ಓಕೆನಾ, ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅಲ್ಲ, ಈಸ್ ಬಂದುಬಿಟ್ಟು ರಿಸ್ಟ್ರಿಕ್ಷನ್ ಅಡ್ವಾನ್ಸ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಿ ಇದು ಕೂಡ ಅದು ನೋ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ನೋವಲ್ಲೇ ಇಡಕ್ಕೆ ಬಿಡಿ. ಬೈ ಚಾನ್ಸ್ ಎಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದರೆ ನೋ ಅಂತ ಕೊಡಿ. ಓಕೆನಾ ಗೈಸ್, ಎಲ್ಲ ಆದಮೇಲೆ ಸಿಂಪಲ್ಲಿ ನಾವಿಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಗೈಸ್ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ರಿಲೇಟೆಡ್ ವಿಡಿಯೋ ಆಪ್ಷನ್. ಇದು ಬಂದುಬಿಟ್ಟು ನಿಮ್ಮದು ಲಾಂಗ್ ವಿಡಿಯೋ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಹಾಕ್ಬೋದು, ಇಲ್ಲ ಶಾರ್ಟ್ ವಿಡಿಯೋ ಇದ್ರೇ ಹಾಕ್ಬೋದು. ನಿಮ್ದು ಯಾವ ವಿಡಿಯೋ ಇದರಲ್ಲಿ ಇಷ್ಟ ಆದರೆ ನೀವು ರಿಲೇಟೆಡ್ ವಿಡಿಯೋದಲ್ಲಿ ಹಾಕ್ಬೋದು. ಇದು ಹಾಕೋದ್ರಿಂದ ನಿಮ್ಮದು ಲಾಂಗ್ ವಿಡಿಯೋ ಪ್ರಮೋಟು ಆಗುತ್ತೆ. ಓಕೆನಾ, ಸೊ ರಿಲೇಟೆಡ್ ವಿಡಿಯೋದಲ್ಲಿ ಹಾಕಿ, ಮಿಸ್ ಮಾಡಬೇಡಿ. ಲಾಂಗ್ ವಿಡಿಯೋಸ್ ಏನಾದರೂ ಇದ್ದರೆ ಹಾಕಿ. ಅದಾದಮೇಲೆ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಿದ್ದರೆ ಟ್ಯಾಗ್ ಪ್ರಾಡಕ್ಟ್ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಟ್ಯಾಗ್ ಮಾಡ್ಬೋದು ಪ್ರಾಡಕ್ಟ್ಸ್ಗಳನ್ನ. ಇಲ್ಲ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಈ ಆಪ್ಷನ್ ನಿಮಗೆ ಬಂದುಬಿಟ್ಟು ಸಿಗಲ್ಲ. ಓಕೆನಾ, ಅದಾದಮೇಲೆ ಅಲೋ ರಿಮಿಕ್ಸಿಂಗ್ ಅಂತ ಒಂದು ಆಪ್ಷನ್ ಇದೆ, ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ. ಇದು ಬಂದುಬಿಟ್ಟು ಓಪನ್ ಮಾಡಿಬಿಟ್ಟು ಇದು ಯಾವಾಗಲೂ ಬಂದುಬಿಟ್ಟು ನೀವು ಅಲೋವಲ್ಲೇ ಇಡಬೇಕು. ಓಕೆನಾ, ಅಲೋವಲ್ಲಿಟ್ಟರೆ ಬೇರೆಯವ್ರು ಏನಾದರೂ ಯೂಸ್ ಮಾಡಿದರೆ ಆಗ ನಿಮ್ಮದೇ ವೀಡಿಯೋದು ಬಂದುಬಿಟ್ಟು ಪ್ರಮೋಟ್ ಆಗೋದು, ಜಾಸ್ತಿ ವ್ಯೂಸ್ ಇನ್ನೂ ಸಿಗುತ್ತೆ ನಿಮಗೆ. ಇದು ಅಲೋವಲ್ಲೇ ಇಡಿ. ಓಕೆನಾ, ಅದಾದಮೇಲೆ ಗೈಸ್ ಇಲ್ಲಿ ತುಂಬ ಜನ ಈ ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತದೆ, ಇದನ್ನು ಇಗ್ನೋರ್ ಮಾಡ್ತೀರಾ. ಸೊ ಇದನ್ನು ಬಂದುಬಿಟ್ಟು ನೀವು ಪ್ರಮೋಷನ್ ಏನಾದರೂ ಮಾಡಿದರೆ, ಪ್ರಾಡಕ್ಟ್ದು ಬ್ರ್ಯಾಂಡ್ ಪ್ರಮೋಷನ್ ಏನಾದರೂ ಮಾಡಿದರೆ ಎಸ್ ಅಂತ ಕೊಡಿ. ಇಲ್ಲ ಅಂತ ಇಲ್ಲಿ ನೀವು ನೋ ಅಂತ ಟಿಕ್ ಮಾಡಿಬಿಡಿ. ನೀವೇನು ಪ್ರಮೋಷನ್ ಮಾಡಿಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿಬಿಡಿ. ಬೈ ಚಾನ್ಸ್ ಪ್ರಮೋಷನ್ ಏನಾದರೂ ಮಾಡಿದರೆ, ಪ್ರಾಡಕ್ಟ್ ರಿವ್ಯೂ ಏನಾದರೂ ಮಾಡಿದರೆ ಎಸ್ ಅಂತ ಕೊಡಿ. ಓಕೆನಾ, ಸೊ ಸದ್ಯಕ್ಕೆ ನಾನು ನೋ ಅಂತ ಕೊಟ್ಟಿದ್ದೀನಿ. ಓಕೆನಾ, ಅದಾದಮೇಲೆ ಇಲ್ಲಿ ಅಲ್ಟೆಡ್ ಕಂಟೆಂಟು ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ನಿಮ್ಮದು AI ಚಾನಲ್ ಏನಾದರೂ ಇದ್ದರೆ, AI ವಿಡಿಯೋ ಏನಾದರೂ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆನಾ, ಸೊ ಈ ಸೆಟ್ಟಿಂಗ್ ಎಲ್ಲ ಮರಿದಂಗೆ ಮಾಡಬೇಕು ನೀವು. ಓಕೆನಾ, ಅದಾದಮೇಲೆ ಇಲ್ಲಿ ಕಮೆಂಟ್ಸು ಯಾವಾಗಲೂ ಆನಲ್ಲೇ ಇರಬೇಕು. ಓಕೆನಾ, ಆಫ್ ಮಾತ್ರ ಮಾಡಬೇಡಿ. ಸೊ ಆನ್ ಮಾಡಿಟ್ರೆ ಇದರಿಂದ ನಿಮಗೆ ಬೆನಿಫಿಟ್ಸು ತುಂಬ ಇದೆ. ಕಮೆಂಟ್ ಆನಲ್ಲೇ ಇಡಬೇಕು, ಆಫ್ ಮಾಡಿ ಇಟ್ಬೇಡಿ. ಓಕೆನಾ, ಸೊ ಸಿಂಪಲ್ಲಿ ಈಗ ನಮಗೆ ಏನು ಮಾಡಬೇಕಂದ್ರೆ ಈಗ ಬಂದುಬಿಟ್ಟು ಇಲ್ಲಿ ನಿಮಗೆ ಅಪ್ಲೋಡ್ ಶಾರ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಓಕೆನಾ, ಸೊ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಾದಮೇಲೆ ಈಗ ನಾವು ಬರೋಣ YT ಸ್ಟುಡಿಯೋ ಅಪ್ಲಿಕೇಶನ್ಗೆ. YT ಸ್ಟುಡಿಯೋ ಅಪ್ಲಿಕೇಶನ್ ಬಂದಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೊ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಈಗ ಓಪನ್ ಮಾಡಿಕೊಂಡು ಈಗ ಈ ಪೆನ್ಸಿಲ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಈಗ ನಿಮಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಸಿಗುತ್ತೆ, ಆ್ಯಡ್ ಡಿಸ್ಕ್ರಿಪ್ಷನ್ ಆಪ್ಷನ್ನು. ಆಗ ನಾವು ಅಪ್ಲೋಡ್ ಮಾಡಬೇಕಿದ್ರೆ ನಮಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಸಿಕ್ಕಿರಲಿಲ್ಲ. ಸೊ ಇದು ಅಪ್ಲೋಡ್ ಮಾಡಾದಮೇಲೆ ನಮಗೆ ಡಿಸ್ಕ್ರಿಪ್ಷನ್ ಆಪ್ಷನ್ ಸಿಗುತ್ತೆ. ಓಕೆನಾ, ಸೊ ನಿಮ್ಮದು ಇನ್ನೂ ಬಂದುಬಿಟ್ಟು ಚಾನಲ್ ಏನಾಗಬೇಕಂದ್ರೆ
ಲೈಕ್ ಇನ್ನೂ ಜಾಸ್ತಿ ವ್ಯೂಸ್ ಬರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೀವು SEO ಮಾಡಿ, ಓಕೆನಾ. ಸೊ SEO ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂದರೆ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ವೀಡಿಯೋಸ್ ಅವೈಲೇಬಲ್ ಇದೆ ಯಾವ ಥರ SEO ಮಾಡೋದಂತ. ಸೊ ಅಲ್ಲಿ ನೀವು ನೋಡಿಬಿಟ್ಟು SEO ಯಾವ ಥರ ಮಾಡೋದಂತ SEO ಮಾಡ್ಬೋದು ನಿಮ್ಮದು ಚಾನೆಲ್ದು, ಓಕೆನಾ. ಅದಾದಮೇಲೆ ಟೈಟಲಲ್ಲಿ ಸ್ವಲ್ಪ ಕೀವರ್ಡ್ಸ್ನೂ ಹಾಕಿ, ಅದನ್ನು ಹೇಳೋದು ನಾವು SEO ಅಂತ. ಡಿಸ್ಕ್ರಿಪ್ಷನಲ್ಲೂ SEO ಮಾಡಿ ಆ್ಯಂಡ್ ಟೈಟಲಲ್ಲಿ ಚೆನ್ನಾಗಿರೋ ಕೀವರ್ಡ್ಸ್ಗಳನ್ನ ಹಾಕಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ನಿಮಗೆ ಸಿಗುತ್ತೆ. ಏನು ಆಪ್ಷನ್ನು? ಇಲ್ಲಿ ಮೋರ್ ಆಪ್ಷನ್ ನಿಮಗೆ ಒಂದು ಆಪ್ಷನ್ ಇದೆ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಆ್ಯಡ್ ಟ್ಯಾಗ್ ಆಪ್ಷನ್ ನಿಮಗೆ ಕಾಣಿಸ್ತಿದೆ. ಸೊ ಟ್ಯಾಗ್ಸು, ವಿಡಿಯೋ ರಿಲೇಟೆಡ್ ಟ್ಯಾಗ್ಸ್ ಏನಿದೆ ಇಲ್ಲಿ ನೀವು ಹಾಕಿ, ಓಕೆನಾ. ಸೊ ಇದು 3 ನೀವು ಹಾಕೋದ್ರಿಂದ ನಿಮ್ಮದು ಇನ್ನೂ ಬಂದುಬಿಟ್ಟು ಜಾಸ್ತಿ ಇಂಪ್ರೆಷನ್ಸ್ ಹೋಗುತ್ತೆ ಆ್ಯಂಡ್ ಜಾಸ್ತಿ ಜನ ಹತ್ರ ವೀಡಿಯೋನೂ ರೀಚ್ ಆಗುತ್ತೆ, ನಿಮ್ಮದು ಬೇಗ ವ್ಯೂಸ್ ಬರುತ್ತೆ. ವೀಡಿಯೋ ಚೆನ್ನಾಗಿದ್ದರೆ ಇನ್ನೂ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ, ಓಕೆನಾ. ಸೊ ನಿಮಗೆ ಇಲ್ಲಿ ಕ್ಯಾಟಗರಿ ಆಪ್ಷನ್ನು ನಿಮಗೆ ಸಿಗುತ್ತೆ. ನೀವು ಯಾವುದು ನಿಮ್ಮದು ಕ್ಯಾಟಗರಿ, ಇಲ್ಲ ಟೆಕ್ ರಿಲೇಟೆಡ್ ವಿಡಿಯೋ ಮಾಡಿದ್ದೀರಾ, ಇಲ್ಲ ಬೇರೆ ಕಾಮಿಡಿ ರಿಲೇಟೆಡಾ, ಇಲ್ಲ ಬೇರೆ ಎಜುಕೇಷನ್ ರಿಲೇಟೆಡಾ. ಸೊ ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ನನಗೆ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಮೇಯ್ನಾಗಿ ಫೋಕಸ್ನ ಮಾಡಬೇಕಾಗಿರೋದು ನಿಮಗೆ ಈ ಟೈಟಲ್ಲು, ಡಿಸ್ಕ್ರಿಪ್ಷನು, ಇನ್ನೊಂದು ಟ್ಯಾಗ್ಸ್ ಅಂತ ಹೇಳಿದ್ನಲ್ಲ ಅದರಲ್ಲಿ. ಸೊ ಇದು 3 ನೀವು SEO ಮಾಡಿದರೆ ನಿಮ್ಮದು 100% ಏನಾಗುತ್ತೆ, ಶಾರ್ಟ್ ಫೀಡಲ್ಲೂ ಹೋಗುತ್ತೆ, ಚೆನ್ನಾಗಿದ್ದರೆ ವಿಡಿಯೋ ಜಾಸ್ತಿ ವ್ಯೂಸು ಸಿಗುತ್ತೆ ಆ್ಯಂಡ್ ನೀವು ನಿಮ್ಮದು ಬೇರೆ ವಿಡಿಯೋನೂ ಸೇಮ್ ಇದೇ ಥರ ಮಾಡಿ ಹಾಕ್ಬೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಪ್ರಾಸೆಸ್ ಹೆಂಗೆ ಏನು ಎತ್ತ ಅಂತ. ಅಂತೂ ನಿಮ್ಗೆ ಇದ್ರ ರಿಲೇಟೆಡ್ ಡೌಟು ಕ್ವಶನ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.